ನಮಸ್ಕಾರ. ಇವತ್ತು ನಾವು ಹುಡುಗಿಯರಿಗೆ ಇಷ್ಟವಾಗುವ 3 ಟೈಪ್ಸ್ ಕಾಂಪ್ಲಿಮೆಂಟ್ಸ್ನ ಬಗ್ಗೆ ತಿಳಿಯೋಣ. ಈ ಕಾಂಪ್ಲಿಮೆಂಟ್ಸ್ ನಿಮ್ಮ ಕ್ರಶ್ಗೆ ಅಪ್ಲೈ ಮಾಡುವ ಮೊದಲು ಗೈಸ್ ಇದನ್ನು ತಿಳಿದುಕೊಳ್ಳಿ. ಈ ಕಾಂಪ್ಲಿಮೆಂಟ್ ಎಲ್ಲಿ ವರ್ಕ್ ಆಗ್ತದೆ ಅಥವಾ ಎಲ್ಲಿ ವರ್ಕ್ ಆಗಲ್ಲ ಅಂತ ಕ್ಲಿಯರ್ ಆಗಿ ತಿಳಿದುಕೊಳ್ಳಿ. ಈ ಕಾಂಪ್ಲಿಮೆಂಟ್ಸ್ ಒಂದು ಹುಡುಗಿಗೆ ಅಪ್ಲೈ ಮಾಡುವ ಮೊದಲು ಚೆನ್ನಾಗಿ ತಿಳಿದುಕೊಳ್ಳಿ. ಆ ಹುಡುಗಿಗೆ ನಿಮ್ಮ ಮೇಲೆ ಸ್ವಲ್ಪವಾದರೂ ಇಂಟ್ರೆಸ್ಟ್ ಇರಬೇಕು. ಹಾಗೆ ಇದ್ದರೆ ಮಾತ್ರ ಈ ಕಾಂಪ್ಲಿಮೆಂಟ್ಸ್ ವರ್ಕ್ ಆಗಬಹುದು. ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಸ್ವಲ್ಪವಾದರೂ ರೈಸ್ ಆಗಬಹುದು. ಅದು ಬಿಟ್ಟು ಆ ಹುಡುಗಿ ತುಂಬ ಹೈಯರ್ ವ್ಯಾಲ್ಯೂ, ಆ ಹುಡುಗಿಗೆ ನೀವು ತುಂಬ ಲೋವರ್ ವ್ಯಾಲ್ಯೂ ಹೀಗೆ ಇದ್ದರೆ ಈ ಕಾಂಪ್ಲಿಮೆಂಟ್ಸ್ ಅಪ್ಲೈ ಮಾಡಿದರೆ ಅವಳಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ರೈಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಗೈಸ್ ಚೆನ್ನಾಗಿ ತಿಳಿದುಕೊಳ್ಳಿ. ಉದಾಹರಣೆಗೆ ನೀವು ಐಶ್ವರ್ಯ ರೈಯನ್ನು ಲವ್ ಮಾಡ್ತೀರಾ ಅಂದ್ಕೊಳ್ಳಿ. ಆದರೆ ಐಶ್ವರ್ಯ ರೈಗೆ ನೀವು ಏನು ಹೇಳಿದರೂ ಐಶ್ವರ್ಯ ರೈ ನಿಮ್ಮ ಲವ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರಿಗೆ ನೀವು ಲೋವರ್ ವ್ಯಾಲ್ಯೂ. ನೀವು ಏನೇ ಹೇಳಿದರೂ ಅವರು ನಿಮ್ಮ ಲವ್ ಮಾಡಲು ಸಿದ್ಧವಿರುವುದಿಲ್ಲ. ಇದು ಜಸ್ಟ್ ಒಂದು ಉದಾಹರಣೆ ಆಯಿತಾ. ನೀವು ಯಾವ ಹುಡುಗಿಗೆ ಇದನ್ನು ಅಪ್ಲೈ ಮಾಡುತ್ತೀರಾ ಆ ಹುಡುಗಿಗೆ ನಿಮ್ಮ ಮೇಲೆ ಸ್ವಲ್ಪವಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲವಾದರೆ ಇದು ವರ್ಕ್ ಆಗಲ್ಲ. ಸೊ ಈಗ ಟಾಪಿಕ್ನ ಬಗ್ಗೆ ಮಾತಾಡೋಣ. ಮೊದಲನೇ ಕಾಂಪ್ಲಿಮೆಂಟ್ಸ್ ಏನೆಂದರೆ ಮೇಕ್ ದೆಮ್ ಫೀಲ್ ಯೂನಿಕ್. ಗೈಸ್ ಕ್ಲಿಯರ್ ಆಗಿ ತಿಳಿದುಕೊಳ್ಳಿ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಅವರನ್ನು ತುಂಬ ಯೂನಿಕ್ ಆಗಿ ಫೀಲ್ ಮಾಡಬೇಕೆಂದು ಬಯಸುತ್ತಾರೆ. ಇದೇ ರೀತಿ ಹುಡುಗಿಯರು ತನ್ನನ್ನು ವ್ಯಾಲ್ಯೂ ಮಾಡಬೇಕು, ಹಾಗೆ ಯೂನಿಕ್ ಆಗಿ ಕೂಡ ಫೀಲ್ ಮಾಡಬೇಕೆಂದು ಬಯಸ್ತಾ ಇರುತ್ತಾರೆ. ಆದರೆ ಅವರನ್ನು ಈಸಿಯಾಗಿ ವ್ಯಾಲ್ಯೂ ಹಾಗೂ ಯೂನಿಕ್ ಆಗಿ ಫೀಲ್ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಬಾಯ್ಸ್ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀಯಾ, ನೀನು ತುಂಬ ಚೆಂದ ಇದ್ದೀಯಾ, ನಿನ್ನನ್ನು ನೋಡಿದರೆ ನೋಡುತ್ತಾ ಇರುವ ಅಂತ ಆಗ್ತದೆ ಅಂತ ಹೇಳುತ್ತಾ ಅವರ ಬ್ಯೂಟಿಯ ಬಗ್ಗೆ ಹೇಳ್ತಾ ಅವರನ್ನು ವ್ಯಾಲ್ಯೂ ಕೊಡುವ ಥರ ಫೀಲ್ ಕೊಟ್ಟಿರುತ್ತಾರೆ. ಆದರೆ ಇದು ಅವಳಿಗೆ ತೊಂದರೆ ಇಲ್ಲ. ಆದರೆ ಅವಳನ್ನು ಯೂನಿಕ್ ಆಗಿ ಫೀಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲ ಬಾಯ್ಸ್ ಅವಳ ಬ್ಯೂಟಿಯ ಬಗ್ಗೆ ಹೇಳುವಾಗ ಅವಳು ಏನು ಯೋಚಿಸುವುದೇನೆಂದರೆ ಎಲ್ಲ ಚಂದದ ಹುಡುಗಿಯರಾಗಿ ನಾನು ಒಬ್ಬಳು ಅಂದ್ಕೊತಾಳೆ. ಹಾಗಾದರೆ ನಾನು ಕೂಡ ಎಲ್ಲ ಹುಡುಗಿಯರ ಥರ ಅಂದ್ಕೊಳ್ತಾಳೆ. ಆದರೆ ಅವಳನ್ನು ಯೂನಿಕ್ ಆಗಿ ಫೀಲ್ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇದನ್ನು ನೆನೆಸಿ ಅವತ್ತು ಯಾವಾಗಲೂ ಬೇಸರದಿಂದ ಇರುತ್ತಾರೆ. ಆದುದರಿಂದ ನೀವು ಏನು ಮಾಡಬೇಕೆಂದರೆ ಅವಳಿಗೆ ಯೂನಿಕ್ ಫೀಲ್ ಬರುವ ಹಾಗೆ ಮಾಡಬೇಕು. ನೀವು ಅವಳನ್ನು ಆ ರೀತಿ ಫೀಲ್ ಮಾಡಿದರೆ ಅವಳು ತುಂಬ ಸಂತೋಷ ಪಡುತ್ತಾಳೆ ಹಾಗೂ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗ್ತಾರೆ. ಈ ಜಗತ್ತಿನಲ್ಲಿ ಯಾರ ಹತ್ತಿರನೂ ಇಲ್ಲದ ಒಂದು ಟ್ಯಾಲೆಂಟ್ ಅಥವಾ ಯಾವುದಾದ್ರೂ ಒಂದು ಗುಣ ಅವಳ ಹತ್ರ ಇದ್ದೇ ಇರುತ್ತದೆ. ಅದನ್ನು ಗುರುತಿಸಿ ಅವರ ಬಳಿ ಹೇಳಿದರೆ ಅವಳು ಆಟೋಮೆಟಿಕ್ ತುಂಬ ಹ್ಯಾಪಿಯಾಗಿ ಯೂನಿಕ್ಕಾಗಿ ಫೀಲ್ ಮಾಡ್ತಾರೆ ಹಾಗೂ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗ್ತಾರೆ. ಉದಾಹರಣೆಗೆ ಒಂದು ಹೇಳ್ತೇನೆ, ಈ ಟ್ರಿಕ್ಸನ್ನು ಯಾರ ಜೊತೆ ಬೇಕಾದರೂ ಅಪ್ಲೈ ಮಾಡಬಹುದು. ಇದು ಒಂದು ಹ್ಯೂಮನ್ ಸೈಕಾಲಜಿ. ನಾನು ಏನು ಮಾಡಿದೆ ಎಂದರೆ ಇದನ್ನು ನನ್ನ ಫ್ರೆಂಡಿನ ಜೊತೆ ಅಪ್ಲೈ ಮಾಡಿದೆ. ನನ್ನ ಫ್ರೆಂಡ್ ಪಲಾವ್ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ, ತುಂಬ ಟೇಸ್ಟಾಗಿ ಕೂಡ ಇರ್ತಿತ್ತು. ನಾನು ಅವಳ ಹತ್ರ ಏನು ಮಾಡಿದೆ ಎಂದರೆ, ನೋಡು ಯಾರು ಬೇಕಾದರೂ ಪಲಾವ್ ಮಾಡಿರಬಹುದು, ಆದರೆ ನಿನ್ನಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಗ ಅವಳು ಏನು ಯೋಚಿಸ್ತಾಳೆಂದರೆ ಅವಳು ತುಂಬ ಯೂನಿಕ್ಕಾಗಿ ಫೀಲ್ ಮಾಡಿದಳು. ಬಾಕಿಯವರಿಗಿಂತ ಈ ವಿಷಯ ನಾನು ಬೆಟರ್ ಅಂತ ಅಂದುಕೊಳ್ತಾಳೆ, ಹ್ಯಾಪಿಯಾಗಿರ್ತಾಳೆ ಹಾಗೂ ನನಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಕೊಡ್ತಾಳೆ ಹಾಗೂ ಪಲಾವ್ ಮಾಡಿದ ದಿವಸ ಎಲ್ಲ ನನಗೆ ತಂದು ಕೊಡ್ತಾಳೆ. ಎರಡನೆಯದಾಗಿ ಇಂಡೈರೆಕ್ಟ್ ಕಾಂಪ್ಲಿಮೆಂಟ್ಸ್. ಗರ್ಲ್ಸ್ನ ಸಮಸ್ಯೆ ಏನೆಂದರೆ ಈ ಲಾಯಲಿ ಗರ್ಲ್ಸ್ ಏನು ಮಾಡ್ತಾರೆ ಎಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಜನರಲ್ ಆಗಿಯೂ ನೀನು ಸುಂದರವಾಗಿದ್ದಿ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟು ಕಾಂಪ್ಲಿಮೆಂಟ್ಸ್ ಅಂದ್ರೇ ಇಷ್ಟವಿಲ್ಲದ ರೀತಿ ಇರ್ತಾರೆ. ಏನೆಂದರೆ ನೀವು ಕೂಡ ಹೋಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ನಿಮ್ಮನ್ನು ಕೂಡ ಲೋವರ್ ವ್ಯಾಲ್ಯೂ ಲೀಸ್ಟಿಗೆ ಸೇರಿಸುತ್ತಾರೆ. ಆದರೆ ಗೈಸ್ ಕ್ಲಿಯರ್ ಆಗಿ ತಿಳಿದುಕೊಳ್ಳಿ, ಕಾಂಪ್ಲಿಮೆಂಟ್ಸ್ ಕೂಡ ಸ್ಟಿಲ್ ಅಟ್ರಾಕ್ಟಿವ್. ಆದರೆ ನೀವು ಏನು ಮಾಡಬೇಕು, ಇಂಡೈರೆಕ್ಟಾಗಿ ಕಾಂಪ್ಲಿಮೆಂಟ್ಸ್ ಕೊಡಬೇಕು. ಉದಾಹರಣೆಗೆ ನೀವು ಒಂದು ಹುಡುಗಿನ ಫಸ್ಟ್ ಟೈಮ್ ಮೀಟ್ ಆಗಿರ್ತೀರಾ, ನಂತರ ಸೆಕೆಂಡ್ ಟೈಮ್ ಮೀಟ್ ಮಾಡಲಿಕ್ಕೆ ಹೋಗ್ತೀರಾ. ಆಗ ನೀವು ಏನು ಹೇಳಬೇಕೆಂದರೆ, ಹೇ ಲಾಸ್ಟ್ ಟೈಮ್ ನೀನೊಂದು ಡ್ರೆಸ್ ಹಾಕಿಕೊಂಡು ಬಂದಿದ್ದೆಯಲ್ಲ, ಆ ಡ್ರೆಸ್ಸನ್ನು ಇನ್ನೊಮ್ಮೆ ಹಾಕಿಕೊಂಡು ಬಾ ಅಂತ ಹೇಳಿ. ಈಗ ಮೇಲಿಂದ ನಾವು ನೋಡಿದಾಗ ಇದೊಂದು ಅಷ್ಟು ದೊಡ್ಡ ಮ್ಯಾಟರ್ ಅಂತ ಅನಿಸಲ್ಲ. ಆದರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನೋಡಿದಾಗ ಲಾಸ್ಟ್ ಟೈಮ್ ಒಂದು ಡ್ರೆಸ್ ಹಾಕಿಕೊಂಡು ಬಂದೆಯಲ್ಲ ಅದು ತುಂಬ ಚೆನ್ನಾಗಿತ್ತು, ಅದು ಎಷ್ಟು ಚೆನ್ನಾಗಿತ್ತೆಂದರೆ ಇನ್ನೊಂದು ಸಲ ಅದೇ ಡ್ರೆಸ್ಸಲ್ಲಿ ನೋಡಬೇಕು ಅನಿಸುತ್ತದೆ, ತುಂಬ ಅಟ್ರಾಕ್ಟಿವ್ ಆಗಿತ್ತೆ ಅಂತ ಸಬ್ಕಾನ್ಷಿಯಸ್ಲಿ ಇಂಡೈರೆಕ್ಟ್ ಕಾಂಪ್ಲಿಮೆಂಟ್ಸ್ ಕೊಡುತ್ತೀರಾ. ಆದರೆ ಇದು ದೊಡ್ಡ ಮ್ಯಾಟರ್ ಹಾಗೆ ಅನಿಸಲ್ಲ. ಆದರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇದು ನಿಮ್ಮ ಮೇಲೆ ತುಂಬ ಅಟ್ರಾಕ್ಟ್ ಮಾಡುತ್ತದೆ. ಮೂರನೆಯದಾಗಿ ಫೆಮಿನಿನ್ ಕಾಂಪ್ಲಿಮೆಂಟ್ಸ್.
ಗೈಸ್ ಕ್ಲಿಯರಾಗಿ ತಿಳಿದುಕೊಳ್ಳಿ, ಯಾವ ಹುಡುಗಿಗೆ ನೀವು ಫೆಮಿನಿನ್ ಕಾಂಪ್ಲಿಮೆಂಟ್ಸ್ ಫೀಲ್ ಕೊಡ್ತೀರೋ ಅವರು ನಿಮ್ಮನ್ನು ತುಂಬ ತುಂಬ ಅಟ್ರಾಕ್ಟ್ ಆಗ್ತಾರೆ. ಅವರನ್ನು ಫೆಮಿನಿನ್ ಆಗಿ ಫೀಲ್ ಮಾಡಲು ತುಂಬ ಐಡಿಯಾ ಇದೆ. ಆದರೆ ಈ ವಿಡಿಯೋದಲ್ಲಿ ಕಾಂಪ್ಲಿಮೆಂಟ್ಸ್ ಕೊಟ್ಟು ಹೇಗೆ ಅವರನ್ನು ಫೆಮಿನಿನ್ ಆಗಿ ಫೀಲ್ ಮಾಡಬಹುದೆಂದು ತಿಳಿದುಕೊಳ್ಳೋಣ. ಉದಾಹರಣೆಗೆ, ಒಂದು ಹುಡುಗಿಯ ಜಡೆ ಕೂದಲು ಉದ್ದವಾಗಿದ್ದರೆ, ಹೇ ನಿನ್ನ ಕೂದಲು ಎಷ್ಟು ಉದ್ದವಾಗಿದೆ, ಎಲ್ಲರೂ ತನ್ನ ಕೂದಲನ್ನು ಕಟ್ ಮಾಡಿ ಬಾಯ್ಸ್ ಥರ ಕಾಣ್ತಾರೆ, ಆದರೆ ನೀನು ಮಾತ್ರ ನಿಜವಾದ ಹುಡುಗಿಯ ಥರ ಕಾಣ್ತಾ ಇದ್ದೀಯಾ ಅಂತ ಹೇಳಬಹುದು. ಗೈಸ್ ಸರಿಯಾಗಿ ಕೇಳಿಸಿಕೊಳ್ಳಿ, ಇಲ್ಲಿ 2 ವಿಷಯದ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟ ಹಾಗೆ ಆಯಿತು. ಒಂದು, ಅವರನ್ನು ಯೂನಿಕ್ ಫೀಲ್ ಆಗೋ ಥರ ಮಾಡಿದ್ರಿ. ಇನ್ನೊಂದು, ಫೆಮಿನಿನ್ ಆಗಿ ಕೂಡ ಫೀಲ್ ಮಾಡಿಸ್ತೀರಾ. ಯೂನಿಕ್ ಆಗಿ ಹೇಗೆ ಫೀಲ್ ಮಾಡಿಸಿದ್ರಿ ಅಂದರೆ, ಬಾಕಿಯ ಗರ್ಲ್ಸ್ ಎಲ್ಲ ಹುಡುಗರ ಥರ ಕಾಣ್ತಾರೆ, ಆದರೆ ನೀನು ಮಾತ್ರ ನನಗೆ ಗರ್ಲ್ಸ್ ಥರ ಕಂಡೆ ಅಂತ ಹೇಳಿ ಯೂನಿಕ್ ಫೀಲ್ ಮಾಡಿಸಿದಾಗೆ ಆಯಿತು. ಮತ್ತು ನೀನು ಗರ್ಲ್ ಥರ ಕಾಣಿಸಿದೆ ಅಂತ ಫೆಮಿನಿನ್ ಫೀಲ್ಸ್ ಕೂಡ ಕೊಟ್ರಿ ಅಲ್ವಾ. ಸೊ ಗೈಸ್, ಈ ರೀತಿ ಟೆಕ್ನಿಕ್ಕನ್ನು ಫಾಲೋ ಮಾಡಿ. ಈ ರೀತಿ ಮಾಡಿದರೆ ನಿಮ್ಮನ್ನು ಅಟ್ರಾಕ್ಟ್ ಆಗ್ತಾರೆ ಖಂಡಿತ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.